ಲಕ್ಷ ಲಕ್ಷ ಎಕರೆಗೆ ನೀರುಣಿಸುವಂತ ಡ್ಯಾಮ್ ಅದು. ರೈತರಿಗೆ ಜೀವನಾಡಿಯಾಗಿರುವಂತ ಜಲಾಶಯ. ಈಗ ಇಲಾಖೆಯ ನಿರ್ಲಕ್ಷ್ಯ ಅಂದ್ರೆ ನೀರಾವರಿ ಇಲಾಖೆ ವಿಚಾರವಾಗಿ ಹೇಳ್ತಾ ಇರುವಂತದ್ದು, ಜೊತೆಗೆ ಅಧಿಕಾರಿಗಳ ಹೊಣೆಗೇಡಿತನದಿಂದಾಗಿ ಅದೇ ಡ್ಯಾಮ್ನ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿದೆ. ಹೌದು, ತುಂಬಿ ತುಳುಕ್ತಾ ಇದ್ದಂತ ತುಂಗಭದ್ರೆಯ ಒಡಲು ರಾತ್ರೋರಾತ್ರಿ ಬರಿದಾಗ್ತಾ ಇದೆ. ಕಣ್ಣೆದುರೇ ಡ್ಯಾಮ್ ಖಾಲಿ ಆಗ್ತಾ ಇರೋದು ಎಲ್ಲರೂ ಆತಂಕಗೊಳ್ಳುವಂತೆ ಮಾಡಿದೆ. ಆ ಭಾಗದ ರೈತರಿಗಂತೂ ಕಣ್ಣೀರ್ ತರಿಸ್ತಾ ಇದೆ. ಇನ್ನು ನೀರು ಇಟ್ಕೊಂಡ್ರೆ ಕಂಟಕ, ನೀರ್ ಬಿಟ್ರೆ ಪ್ರವಾಹದ ಆತಂಕ, ಎಲ್ಲ ಖಾಲಿ ಆಗ್ಬಿಟ್ರೆ ಸಹಜವಾಗಿ ಜಲಕ್ಷಾಮದ ಭೀತಿ ಎದುರಾಗಿದೆ. ಅಷ್ಟಕ್ಕೂ ತುಂಗಭದ್ರಾ ಡ್ಯಾಮ್ನ 19ನೇ ಗೇಟ್ನಲ್ಲಿ ಏನಾಯ್ತು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಚೈನ್ ಡೀಲಿಂಕ್ ಆಗಿ ಕಟ್ ಆಗಿರುವಂತದ್ದು. ಸರಿಯಾದ ರೀತಿ ಪರಿಶೀಲನೆ ಮಾಡದೆ ಇಂಥ ಒಂದು ಸಂಕಷ್ಟಗಳು ಆಗಿದೆ. ಈ ನದಿ ದಡದಲ್ಲಿ ವಾಸ ಮಾಡ್ತಕ್ಕಂಥ ಅನೇಕ ಜನರಿಗೆ ಒಂದು ಆತಂಕವನ್ನು ಮೂಡಿಸಿದೆ. ಈ ತುಂಗಭದ್ರಾ ಬೋರ್ಡ್ನವರು, ಬೋರ್ಡ್ MD ಮತ್ತು ಬೋರ್ಡ್ ಸೆಕ್ರೆಟರಿ ಅವರು ನಿರ್ಲಕ್ಷ್ಯ ಆಗಿತ್ತೇನೋ. ತುಂಗಭದ್ರಾ ಉತ್ತರ ಕರ್ನಾಟಕದ 4 ಜಿಲ್ಲೆಯ ಜೀವನಾಡಿ. 12 ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರುಣಿಸೋ ಜಲಾಶಯ. ಲಕ್ಷಾಂತರ ರೈತರ ಹೊಟ್ಟೆ ತುಂಬಿಸಿ ಬದುಕು ಕಟ್ಟಿಕೊಟ್ಟಿರೋ ಡ್ಯಾಮ್. ಅನ್ನಕ್ಕೆ ಆಶ್ರಯವಾಗಿದ್ದ ಇದೇ ಡ್ಯಾಮ್ನಿಂದ ನೀರು ಪೋಲಾಗ್ತಿದೆ. 1 ಲೀಟರ್ ಅಲ್ಲ, 1 ಕ್ಯೂಸೆಕ್ ಅಲ್ಲ, 1 TMC ಅಲ್ಲ, ಅರ್ಧ ಡ್ಯಾಮ್ ಖಾಲಿ ಮಾಡೋ ಪರಿಸ್ಥಿತಿ ಬಂದಿದೆ. ನೀರು ಪೋಲಾಗ್ತಿರೋದನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ತುಂಗಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಡಮಾರ್. ರಾತ್ರೋರಾತ್ರಿ ಚೈನ್ ಕಟ್, ಕೊಚ್ಚಿ ಹೋದ ಡ್ಯಾಮ್ ಗೇಟ್. ಇಲ್ಲಿ ನೋಡಿ, ಕಟ್ ಆಗಿರೋ ಗೇಟ್ನಿಂದ ಎದೆ ಛಲ್ ಎನ್ನುವಂತೆ ನೀರು ದುಮ್ಮಿಕ್ಕುತ್ತಿದೆ. ತುಂಬಿ ತುಳುಕುತ್ತಿದ್ದ ತುಂಗಭದ್ರೆಯ ಒಡಲು ಖಾಲಿ ಆಗ್ತಿದೆ. ರಾತ್ರೋರಾತ್ರಿ ಆಗಿರೋ ಘನಘೋರ ಘಟನೆ ರಾಜ್ಯದ 4 ಜಿಲ್ಲೆಯನ್ನ ನಡುಗಿಸಿದೆ. ಆಂಧ್ರ ಮತ್ತು ತೆಲಂಗಾಣದ ರೈತರು, ಸಾಮಾನ್ಯ ಜನರು, ನದಿ ಪಾತ್ರದಲ್ಲಿದ್ದವರನ್ನ ಬೆಚ್ಚಿ ಬೀಳಿಸಿದೆ. ಹೌದು, ಕೊಪ್ಪಳ ಜಿಲ್ಲೆ ಮುನಿರಾಬಾದ್ ಬಳಿ ಇರೋ ಡ್ಯಾಮ್ ಈ ಬಾರಿಯ ಮಳೆಗೆ ತುಂಬಿತ್ತು. ಬರೋಬ್ಬರಿ 20 ತಿಂಗಳ ಬಳಿಕ ಡ್ಯಾಮ್ನ ಗೇಟ್ ಓಪನ್ ಮಾಡಲಾಗಿತ್ತು. ನಾಡಿದ್ದು ಸಿಎಂ ಸಿದ್ದರಾಮಯ್ಯ ಕೂಡ ಬಾಗಿನ ಅರ್ಪಿಸಲು ಡೇಟ್ ಫಿಕ್ಸ್ ಮಾಡಿಕೊಂಡಿದ್ರು. ಆದ್ರೆ ರಾತ್ರೋರಾತ್ರಿ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ. ಒಂದೇ ಗೇಟ್ ಮೂಲಕ ಬರೋಬ್ಬರಿ 38,000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಡ್ಯಾಮ್ ಉಳಿವಿಗಾಗಿ 33 ಗೇಟ್ ಓಪನ್. ಒಂದೇ ಗೇಟ್ನಿಂದ 38,000 ಕ್ಯೂಸೆಕ್ ನೀರು ಹೋಗ್ತಾ ಇದ್ದ ಕಾರಣ ಜಲಾಶಯಕ್ಕೂ ಅಪಾಯ ಅನ್ನೋದನ್ನ ಅರಿತ ಅಧಿಕಾರಿಗಳು ಮಧ್ಯರಾತ್ರಿಯೇ 33 ಗೇಟ್ ಓಪನ್ ಮಾಡಿದ್ದಾರೆ. ಎಲ್ಲ 33 ಗೇಟ್ಗಳನ್ನು ಓಪನ್ ಮಾಡಿ 60,000 ಕ್ಯೂಸೆಕ್ ನೀರು ಹೊರಬಿಟ್ಟಿದ್ದಾರೆ. ಸದ್ಯ 1 ಲಕ್ಷ ಕ್ಯೂಸೆಕ್ಗೂ ಹೆಚ್ಚು ನೀರು ನದಿಗೆ ಹರಿದು ಹೋಗ್ತಿದೆ. 10ಕ್ಕೂ ಹೆಚ್ಚು TMC ನೀರು ನದಿ ಪಾಲಾಗಿದೆ. ಅಷ್ಟಕ್ಕೂ 19ನೇ ಗೇಟ್ನ ಚೈನ್ ಹೇಗೆ ಕಟ್ ಆಗಿದೆ ಅನ್ನೋ ಗ್ರೌಂಡ್ ರಿಪೋರ್ಟ್ ತೋರಿಸ್ತೀವಿ ನೋಡಿ. ಇವು ಚೈನ್ಗಳು, ಇಲ್ಲಿ ಚೈನ್ಗಳನ್ನು ನೋಡಬಹುದಾಗಿದೆ. ಈ ಚೈನ್ಗಳು ರಾತ್ರಿ ಕಟ್ ಆಗಿರೋ ಹಿನ್ನೆಲೆಯಲ್ಲಿ ಅವೆಲ್ಲವೂ ಕೂಡ ಕೊಚ್ಕೊಂಡು, ಅಂದರೆ ಗೇಟು ಕೊಚ್ಕೊಂಡು ಹೋಗಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಇದು ಈ ಕಬ್ಬಿಣದ ಗೇಟನ್ನು ಈ ಚೈನ್ಗಳಿಗೆ ಅಳವಡಿಸಿರುತ್ತಾರೆ. ಆದರೆ ಕಳೆದ ರಾತ್ರಿ 11 ಗಂಟೆ ಸಮಯದಲ್ಲಿ ಚೈನ್ ತುಂಡಾದ ಪರಿಣಾಮವಾಗಿ ಈಗ ಗೇಟ್ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಗೇಟ್ ಕೊಚ್ಕೊಂಡು ಹೋದಂಥ ಪರಿಣಾಮವಾಗಿ ಈಗ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಯಾವ ರೀತಿಯಾಗಿ ನೀರು ಹರಿದುಕೊಂಡು ಹೋಗ್ತಾ ಇದೆ ಅಂತೇಳಿ. ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಬರ್ತಾ ಇತ್ತು. ಅದರಲ್ಲಿ ಕೂಡ ನಿನ್ನೆ ಅಂದರೆ 105 TMC ನೀರು ಈ ಡ್ಯಾಮ್ನಲ್ಲಿ ಇರುವಂಥದ್ದು. ಆದರೆ ಈಗ ಡ್ಯಾಮ್ನಿಂದ ಸಾಕಷ್ಟು ನೀರು ಏನು 19ನೇ ಗೇಟಿಂದ ಹರಿದು ಹೋಗ್ತದೆ. ಹೆಚ್ಚಾಗಿ ನೀರು ಬಿಟ್ರೆ ಪ್ರವಾಹದ ಭೀತಿ, ನೀರು ಬಿಡದಿದ್ರೆ ಡ್ಯಾಮ್ಗೆ ಕಂಟಕ. ನೀರು ಖಾಲಿಯಾದ್ರೆ ಹನಿ ನೀರಿಗೂ ತತ್ವಾರ ಎದುರಿಸಬೇಕಾದ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಡ್ಯಾಮ್ನ ಗೇಟ್ ನಿರ್ವಹಣೆ ಮಾಡದ ಅಧಿಕಾರಿಗಳ ಬೇಜವಾಬ್ದಾರಿಯೇ ಇದಕ್ಕೆ ಹೊಣೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಇವು ಈಗ ಕೂಡ ಏನು ಮಾತಾಡೋಕ್ಕಾಗೋದಿಲ್ಲ. ಬಟ್ ಒಂದಂದರೆ ನಿರ್ಲಕ್ಷ್ಯ ಆಗಿತ್ತೇನೋ. ಈ ತುಂಗಭದ್ರಾ ಬೋರ್ಡ್ನವರು, ಬೋರ್ಡ್ MD ಮತ್ತು ಬೋರ್ಡ್ ಸೆಕ್ರೆಟರಿ ಅವರು ನಿರ್ಲಕ್ಷ್ಯ ಆಗಿತ್ತೇನೋ ಅಂತ ನನ್ನ ಅಭಿಪ್ರಾಯ. ಪರಿಸ್ಥಿತಿ ಗಂಭೀರವಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಡ್ಯಾಮ್ನ ಸ್ಥಿತಿಗತಿ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮ ವಹಿಸುವಂತೆ ಸೂಚನೆ ನೀಡಿದ್ದಾರೆ. ಇನ್ನು TB ಡ್ಯಾಮ್ ವೀಕ್ಷಿಸಿದ ಮಾಜಿ ಸಚಿವ ಹಾಲಪ್ಪ ಆಚಾರ್ ಉಳಿದ ಗೇಟ್ಗಳಲ್ಲೂ ಬಿರುಕು ಮೂಡಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ರು. ಸಚಿವ ಶಿವರಾಜ್ ತಂಗಡಗಿ ಕೂಡ ಡ್ಯಾಮ್ಗೆ ವಿಸಿಟ್ ಮಾಡಿ ಡ್ಯಾಮ್ ನಡುಗುತ್ತಿದೆ ಎಂದಿದ್ದಾರೆ.
ಇಲ್ಲಿ ಹೋಗ್ತಾ ಇರೋಂಥ ಫೋರ್ಸ್ ನೋಡಿದಂದ್ರೆ ಅದನ್ನು ಡ್ಯಾಮಿನ ಮೇಲೆ ನಿಂದ್ರಕ್ಕಾಗ್ತಾ ಇಲ್ಲ. ಡ್ಯಾಮ್ ಶೇಕ್ ಆಗ್ತಾ ಇದೆ. 35,000 ಕ್ಯೂಸೆಕ್ಸ್ಗಿಂತ ಹೆಚ್ಚು ನೀರು ಹೊರಗಡೆ ಹೋಗುವಂಥ ಕೆಲಸ ಆಗ್ತಾ ಇದೆ. ಗೇಟ್ ಕೊಚ್ಚಿ ಹೋಗಿರೋ ವಿಷಯ ಗೊತ್ತಾಗ್ತಿದ್ದಂತೆ ಡ್ಯಾಂಗೆ ಆಗಮಿಸಿದ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಇಂಜಿನಿಯರ್ಸ್, ತಜ್ಞರು ಹಾಗೂ ಆಂಧ್ರ, ತೆಲಂಗಾಣದ ಅಧಿಕಾರಿಗಳ ಜೊತೆ ತುರ್ತು ಸಭೆ ನಡೆಸಿದ್ರು. ಡ್ಯಾಂಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಸದ್ಯ 3 ಕಂಪನಿಗಳಿಗೆ ದುರಸ್ತಿಯ ಜವಾಬ್ದಾರಿ ನೀಡಲಾಗಿದೆ. ನಮ್ಮ ರೈತರಿಗೆ ಅಟ್ಲೀಸ್ಟ್ ಒಂದು ಕ್ರಾಪ್ ನಾವು ಉಳಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಸೊ 115 TMC 3 ಕ್ಯಾನಲಲ್ಲೂ ನಮಗೆ ಬೇಕಾಗ್ತದೆ. ಈಗ 3 ರಾಜ್ಯಕ್ಕೂ ಅದು ಅನುಕೂಲ ಆಗ್ತದೆ. 3 ರಾಜ್ಯಕ್ಕೂ ಕೂಡ ಅದು ಅನುಕೂಲ ಆಗ್ತದೆ. ಸೊ 25 TMCಗಾಲೇ ನಾವು ಕೊಟ್ಟಿದ್ದೀವಿ. ಇನ್ನು 90 TMC ಕೊಡಬೇಕಾಗಿದೆ. 90 TMC ಕೊಡಬೇಕಾಗಿದೆ. ಅದರಿಂದ ರೈತರಾಗಲಿ ಸಾರ್ವಜನಿಕರಾಗಲಿ ರಾಜ್ಯದಲ್ಲಿ ಯಾರು ಗಾಬರಿ ಪಡ್ಕೊಳ್ಳೋದು ಬೇಡ. ಡ್ಯಾಮ್ ಗೇಟ್ ಮುರಿದಿರೋ ಬಗ್ಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸರಿಯಾಗಿ ಡ್ಯಾಮ್ ನಿರ್ವಹಣೆ ಮಾಡಿಲ್ಲ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಸೇಫ್ಟಿ ಲಾಕ್ ನಿರ್ಮಿಸಬೇಕು ಅಂತ ಕುಮಾರಸ್ವಾಮಿ ಸಲಹೆ ನೀಡಿದ್ದಾರೆ. ಈಗಾಗಲೇ ನಾರಾಯಣಪುರ ಡ್ಯಾಮ್ನಲ್ಲಿ, ಆಲಮಟ್ಟಿ ಡ್ಯಾಮ್ನಲ್ಲಿ ಆ ಸೇಫ್ಟಿ ಲಾಕ್ ಸ್ಟಾಪ್ ಲಾಕ್ ಗೇಟ್ಗಳು ರಚನೆಯಾಗಿದೆ. ವರ್ಲ್ಡ್ ಬ್ಯಾಂಕ್ನವರು ಆ ಸಂದರ್ಭದಲ್ಲಿ ಕೊಟ್ಟಂತ ಸಲಹೆ ಮೇರೆ ಅದೇ ರೀತಿ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲೂ ಸಹ ಆ ಸಾಫ್ಟ್ ಲಾಕ್ ಗೇಟ್ಗಳನ್ನ ಮಾಡಬೇಕು, ಸೇಫ್ಟಿ ಲಾಕ್ ಗೇಟ್ಗಳನ್ನ ಮಾಡಬೇಕು, ಮೇಂಟೈನ್ ಮಾಡಬೇಕು. ಅದನ್ನು ನೋಡಬೇಕು ಮಳೆ ಬರೋಕ್ಕಿಂತ ಮೊದಲು. ಇದು ಮಾಡದೇ ಇರೋರ ಮೇಲೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಚೈನ್ ಕಟ್ ಆಯ್ತಾ? ಬೇಸಿಗೆಯಲ್ಲಿ ಇಡೀ ಡ್ಯಾಮ್ ಖಾಲಿ ಇತ್ತು, ಆಗ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅನ್ನೋ ಆರೋಪವೂ ಕೇಳಿ ಬಂದಿದೆ. ಡ್ಯಾಮ್ ನಿರ್ವಹಣೆ ಮಾಡೋರು, ಇಂಜಿನಿಯರ್ಗಳು, ಅಧಿಕಾರಿಗಳ ಮೈ ಮರೆತಿದ್ದೇ ಇಂದಿನ ಸ್ಥಿತಿಗೆ ಕಾರಣ ಎನ್ನಲಾಗ್ತಿದೆ. ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟು ಕೇಂದ್ರ ಸರ್ಕಾರ ಒಂದು ಸ್ಪೆಷಲ್ ಟೀಮ್ಗಳನ್ನ ಆಯೋಜನೆ ಮಾಡಿದ್ದಾರೆ ಈ ಡ್ಯಾಮ್ಗಳನ್ನ ಸಂರಕ್ಷಣೆಗೋಸ್ಕರ, ಹಳೆ ಡ್ಯಾಮ್ಗಳಿಗೆ. ಸೊ ಆ ಟೀಮ್ಗಳ ಜೊತೆ ಮಾತಾಡಿದ್ದಾರೆ ಇವರು. ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಮಾನ್ಸೂನ್ ಸೀಸನ್ಗಿಂತ ಬಿಫೋರು ಪ್ರತಿಯೊಂದು ಗೇಟನ್ನು ಅವರು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಮೂರನೇ ಪ್ರಶ್ನೆ, ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್, ಪ್ರತಿ ವರ್ಷ ಅದಕ್ಕೇನು ಜವಾಬ್ದಾರಿಯುತವಾಗಿ ಯಾವ ಸಂಸ್ಥೆ ಇದೆ ಅವರು ನಿರ್ವಹಣೆ ಸರಿಯಾಗಿ ಮಾಡಿದರೆ ಈ ಪರಿಸ್ಥಿತಿ ಆಗಿ ಬರ್ತಾ ಇತ್ತು ಅನ್ನೋದು ಮೂರನೇ ಪ್ರಶ್ನೆ. ಸರಿಯಾಗಿ ನಿರ್ವಹಣೆ ಮಾಡಿದರೆ ಇವತ್ತು ಈ ಅನಾಹುತ ಖಂಡಿತವಾಗ್ಲೂ ಕೂಡ ಆಗ್ತಾನೇ ಇದ್ದಿಲ್ಲ. ಸದ್ಯ ಕಳಚಿ ಬಿದ್ದ ಗೇಟ್ ದುರಸ್ತಿಗೆ ತಮಿಳುನಾಡು, ಆಂಧ್ರ ಪ್ರದೇಶದಿಂದ ನುರಿತ ತಜ್ಞರು ಆಗಮಿಸಿದ್ದಾರೆ. ತುಂಬಿ ತುಳುಕುತ್ತಿರುವ ಜಲಾಶಯದ ನೀರನ್ನ 43ರಿಂದ 53 TMCಗೆ ಇಳಿಸಿದ ಮೇಲಷ್ಟೇ ದುರಸ್ತಿ ಕಾರ್ಯ ಮಾಡಲು ಸಾಧ್ಯವಾಗುತ್ತೆ. ಅನಿವಾರ್ಯವಾಗಿ ಪ್ರವಾಹವೂ ಆಗದಂತೆ, ಡ್ಯಾಂಗೂ ತೊಂದರೆಯಾಗದಂತೆ ಸಮಯೋಜಿತವಾಗಿ ನೀರು ಹರಿಬಿಡಲಾಗ್ತಿದೆ. ಅರ್ಧ ಡ್ಯಾಂ ಖಾಲಿ ಮಾಡಿ ಗೇಟ್ ದುರಸ್ತಿ ಮಾಡಲಾಗುತ್ತೆ. ಮತ್ತೆ ಡ್ಯಾಂ ತುಂಬಲು ವರುಣ ದೇವನೇ ಕೃಪೆ ತೋರಬೇಕಿದೆ. ಬಳ್ಳಾರಿಯಿಂದ ವಿನಾಯಕ್ ಜೊತೆ ಸಂಜಯ್, TV9 ಕೊಪ್ಪಳ.